ನಿಮಗೆ ದೇವರನ್ನು ನೋಡುವ ಬಯಕೆ ತೀವ್ರ ಇದ್ರೆ ದೇವರು ಓಕೆ ಅಂತ. ನಾವು ಹೋಗುವಾಗ್ಲೇ ನಾನು ನೋಡ್ತೀನಿ, ಟೈಮ್ ಇದ್ರೆ ಸಿಕ್ಕರೆ ಹೋಗ್ತೀನಿ. ಹೀಗೆ ಹೋದ್ರೆ ದೇವರಂತಾನೆ ಟೈಮ್ ಇದ್ರು ನಿನ್ನ ಮಾತ್ರ ಹತ್ರ ಬಿಡಲ್ಲ ಅಂತ. ಹಾಗೆ ಯಾರಿಗೆ ಭಗವಂತನ ನೋಡುವ ಬಯಕೆ ಅದು ಒಂದು ಜನ್ಮದಲ್ಲ, ಜನ್ಮ ಜನ್ಮದಲ್ಲಿ ಇರ್ಬೇಕು. ನೋಡ್ಬೇಕು ಅವರು ಅದಕ್ಕಾಗಿ ಸಾಧನೆ ಮಾಡ್ಬೇಕು. ಬರೀ ಅನ್ಕೊಂಡ್ ಕೂತ್ರು ಸಾಲದು. ಬಗೆಯ ಸಾಧನೆಗಳನ್ನ ಮಾಡ್ತಾ ಭಗವಂತನ ದರ್ಶನವನ್ನೇ ಫಲವನ್ನಾಗಿ ಬೇಡ್ತಿರ್ತಾರೆ. ಎಲ್ಲ ಕರ್ಮ ಮಾಡ್ತಾರೆ, ಕಷ್ಟಪಟ್ಟು ಸಾಧನೆ ಮಾಡ್ತಾರೆ. ನಿಮ್ಗೇನ್ ಬೇಕು ಅಂತ ಕೇಳಿದ್ರೆ ಏನ್ ಬೇಡ ದೇವರೇ ನಿನ್ ದರ್ಶನ ಇಷ್ಟೇ ಕೇಳ್ತಿರ್ತಾರೆ. ಅವರು ಜನ್ಮ ಜನ್ಮದಲ್ಲಿ ತಾವು ಮಾಡುವ ಸಕಲ ಕರ್ಮಗಳ ಮೂಲ ಉದ್ದೇಶ ಒಂದೇ, ದೇವರೇ ನೀನು ಪ್ರೀತನಾಗು, ನೀನು ಪ್ರೀತನಾಗಿದ್ರೆ ನಿನ್ ದರ್ಶನ ಕೊಡು ಅಷ್ಟೇ.